ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಒಂದು ಮಾತಿನಿಂದ ಎಲ್ಲ ಕಂಟೆಂಟ್ಗಳಿಗೆ ಇರಿಟೇಟ್ ಮಾಡ್ತಾರೆ. ಅಂದ್ರೆ ಮಾತಿನಲ್ಲಿ ಎಲ್ಲರಿಗೆ ಅಂದ್ರೆ ಯಾವ ಥರ ಬೇಕು ಆ ಥರ ಮಾತಾಡೋದು ಅಂತ ಈ ಥರದ್ದೆಲ್ಲ ಮಾಡ್ತಾರೆ ಗಿಲ್ಲಿಯವರು. ಅದರ ಬಗ್ಗೆ ಸುದೀಪ್ ಅವರು ಸಂಡೇ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಏನೋ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೆ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ. ಅದರ ಒಂದು ಸಲುವಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಗಿಲ್ಲಿ ನಟ ಅವರು ಎಲ್ಲ ಕಂಟೆಂಟ್ಸ್ಗಳಿಗೆ ಅಂದರೆ ಕ್ಯಾಶುವಲ್ ಆಗಿ ಎಲ್ಲ ಥರ ಮಾತಾಡೋದು, ಅವ್ರಿಗೆ ರೇಗಿಸೋದು, ಅಂದರೆ ಕಾಡಿಸೋದು, ಈ ಥರ ಎಲ್ಲ ಕಂಟೆಂಟ್ಸ್ಗಳಿಗೆ ಮಾಡೋದ್ರಿಂದ ಎಲ್ಲ ಕಂಟೆಂಟ್ಸ್ಗಳು ಕೂಡಿ ಸಂಡೇಯಲ್ಲಿ ಸುದೀಪ್ ಅವ್ರಿಗೆ ಗಿಲ್ಲಿಯವ್ರ ಬಗ್ಗೆ ಕಮೆಂಟ್ ಹಾಕ್ತಾರೆ. ಒಟ್ಟು ಕಂಟೆಂಟ್ಸ್ಗಳು ಸರ್ ಭಾಳ ಇರಿಟೇಟ್ ಮಾಡ್ತಾನೆ ಸರ್, ಹೇಳಿದರೆ ಕೇಳಲ್ಲ, ಬರೀ ಒಳ್ಳೆ ಮಳೆ ಹೇಳಿದ್ದು ಹೇಳ್ತಾನೆ, ಬರೀ ಎಲ್ಲರಿಗೂ ಒಂದೇ ಥರ ಮಾಡ್ತಾನೆ ಸರ್ ಅಂತೇಳಿ ಎಲ್ಲ ಕಂಟೆಂಟ್ಸ್ ಕೂಡಿ ಸುದೀಪ್ ಅವರು ಮುಂದೆ ಗಿಲ್ಲಿಯವ್ರಿಗೆ ಅಂದರೆ ಕಮೆಂಟ್ ಹಾಕ್ತಾರೆ, ಬ್ಯಾಡ್ ಕಮೆಂಟ್. ಅಂದರೆ ಸರ್ ಅವರು ಮಾತಿನಿಂದನೇ ಗೆಲ್ಲಬೋದು ಅಂತೇಳಿ ತಿಳ್ಕೊಂಡು ಬಂದಿದ್ದಾರೆ ಕಾಂತ ಸರ್. ಬರೀ ಎಲ್ಲರಿಗೆ ಮಾತಿನಿಂದನೇ ಎಲ್ಲರಿಗೆ ಇದನ್ನು ಮಾಡ್ತಾರೆ ಸರ್. ಅಂದ್ರೆ ಮಾತಿನಲ್ಲಿ ಗೆಲ್ಲಕ್ಕಾಗಲ್ಲ ಅಂಥೇಳಿ ನಾವು ಹೇಳಿದರೆ ಅವರೆಲ್ಲ ಬರೀ ಅದನ್ನೇ ಮುಂದುವರಿಸ್ತಾರೆ ಸರ್ ಅಂತ ಸುದೀಪ್ ಅವ್ರಿಗೆ ಹೇಳ್ತಾರೆ. ಸುದೀಪ್ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ಗಿಲ್ಲಿ ಅವ್ರಿಗೆ ನೀವು ಯಾವ ಮಾತಿನಿಂದ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀರ, ಅದೇ ಮಾತಿನ ಬೀಳ್ತೇವು ಕೂಡ ಅಂತೇಳಿ ಅದರದ್ದು ತಿಳ್ಕೊಬೇಕು ಗಿಲ್ಲಿಯವರು ನೀವು ಅಂತೇಳಿ ಸುದೀಪ್ ಅವ್ರಿಗೆ ಹೇಳ್ತಾರೆ. ಗಿಲ್ಲಿಯವ್ರೆ ಮಾತಾಡೋದು ತಪ್ಪಲ್ಲ, ರೇಗಿಸೋದು ತಪ್ಪಲ್ಲ, ಎಲ್ಲ ಮಾಡಿ. ಯಾಕಂದರೆ ಆಟ ಆಡೋಕೆ ಬಂದಿದ್ರೆ ಆಟ ಆಡಿ. ಆದರೆ ಯಾವ ಮಾತು ನಿಮ್ಮನ್ನ ಮ್ಯಾಗ ಎಬ್ಸುತ್ತಲ್ಲ ಅದೇ ಮಾತು ಒಂದು ಸಲ ನಿಮ್ಮನ್ನ ಕೈ ಬಿಟ್ಟರೆ ಹೊಳ್ಳಿ ಹೇಳೋಕ್ಕಾಗಲ್ಲ ಅಂಥೇಳಿ ಅವ್ರಿಗೆ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ ಸುದೀಪ್ ಅವರು. ನಾ ಆ ಥರದ್ದೆಲ್ಲ ಏನು ಅಂದಿಲ್ಲ ಸರ್, ನಾ ಎಲ್ಲ ಕ್ಯಾಶುವಲಾಗಿ ಮಾತಾಡ್ತೇನೆ, ಅವರೆಲ್ಲ ಆ ಥರ ತಪ್ಪಾಗಿ ತಿಳ್ಕೊತಾರೆ ಸರ್ ಅಂಥೇಳಿ ಸುದೀಪ್ ಅವ್ರಿಗೆ ಹೇಳ್ತಾರೆ. ಮಾತಾಡಿಕೇನಿಲ್ಲ, ಆಟ ಆಡೋಕೆ ಬಂದಿದ್ರೆ ಆಡಿ, ಚೆನ್ನಾಗಿ ಆಡಿ, ಆಟ ಆಡಿ ಅಂತ ಹೇಳಿದ್ದಾರೆ ಸುದೀಪ್ ಅವ್ರಿಗೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾರು ಗಿಲ್ಲಿ ಬಗ್ಗೆ ಏನಾರು ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ, ಏನಾರು ಅಭಿಪ್ರಾಯ ಇದ್ದರೆ ಕಮೆಂಟ್ಗಳು ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋ ಸಿಗೋಣ.